ಇಲ್ಲಿ ಬಂದಿರೋ ಋಷಿಗಳು, ದೇವತೆಗಳು ಎಲ್ಲರಿಗೆ ನನ್ನ ನಮಸ್ಕಾರ. ಯಾರು ಧ್ಯಾನ ಮಾಡ್ತಾರೋ ಅವರು ದೇವತೆಗಳು, ಯಾರು ಧ್ಯಾನ ಹೇಳ್ಕೊಡ್ತಾರೋ ಅವರು ಋಷಿಗಳು. ನಮ್ಮ ಪಿರಮಿಡ್ ಸೊಸೈಟಿಯಲ್ಲಿ ಸಾಮಾನ್ಯರು ಯಾರೂ ಇಲ್ಲ, ಸಾಮಾನ್ಯ ಯಾರೂ ಇಲ್ಲಿ ಬರಲ್ಲ. ಎಷ್ಟೋ ಜನ್ಮ ಸಾಧನೆ ಮಾಡಿದ್ದವು ಒಬ್ಬರೇ ಇಲ್ಲಿ ಬರೋದು. ಈ ಧ್ಯಾನನ ಕೇಳಿಸ್ಕೊಳ್ಳಿಕ್ಕೆ ಎಷ್ಟೋ ಜನ್ಮ ತಗೋಬೇಕು, ಅಷ್ಟು ಸುಲಭವಲ್ಲ ಇದು. ನಮ್ಮ ಅಪಾರ್ಟ್ಮೆಂಟ್ 32 ಅಪಾರ್ಟ್ಮೆಂಟಲ್ಲಿ ನಾನು ಯಾರು ಗೊತ್ತಿಲ್ಲ. ನಮ್ಮ ಅಣ್ಣದಮ್ಮರು ಯಾರು ಕೇಳಿಸ್ಕೊಳ್ಳಲ್ಲ. ಮತ್ತು ಇಷ್ಟು ಜನ ಇಲ್ಲಿ ಬಂದಿದ್ದಾರೆ ಅಂದರೆ ಎಷ್ಟು ಜನ್ಮದ ಸಾಧನೆ ಮಾಡಿದೆ ಸುಕೃತ ಇರೋರೇ ಬರ್ತಾರೆ, ಸುಮ್ಮನೆ ಬರಲ್ಲ. ಅಷ್ಟು ಸುಲಭವಲ್ಲ ಇದು. ಯಾರು ಕೇಳಿಸ್ಕೊತಾರೋ ಅವರೆಲ್ಲರೂ ಪಾಂಡವರು, ಯಾರು ಕೇಳಿಸ್ಕೊಳ್ಳಲ್ಲೋ ಅವರೆಲ್ಲರೂ ಕೌರವರು. ಯಾರು ಧ್ಯಾನ ಹೇಳ್ಕೊಳ್ತಾರೋ ಅವರು ಕೃಷ್ಣ ಪರಮಾತ್ಮ. ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಯಾರು? ಕೃಷ್ಣ ಪರಮಾತ್ಮರನ್ನ. ಆ ಅರ್ಜುನ ಕುರುಕ್ಷೇತ್ರ ಸಂಗ್ರಾಮ ನಡಿಬೇಕು, ನಾನು ಯುದ್ಧ ಮಾಡಲ್ಲ, ನನಗೆ ಬೇಡ ಯುದ್ಧ, ನಾನು ಇಲ್ಲಿಂದ ಹೋಗಿ ಕಾಡಿಗೆ ಹೋಗಿ ಧ್ಯಾನ ಮಾಡ್ತೀನಂತ ಹೇಳಿದರೆ ಏನು ಹೇಳ್ತಾನ ಕೃಷ್ಣ ಪರಮಾತ್ಮ? ನಿನಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ ಅರ್ಜುನ. ನಿನ್ನ ಗುರುಗಳು ದ್ರೋಣಾಚಾರ್ಯರು ನಿನಗೆ ಧ್ಯಾನ ಹೇಳ್ಕೊಟ್ಟಿಲ್ಲ. ನನ್ನ ಗುರುಗಳು ಸಾಂದೀಪ ಮಾಡಿಸಿ ನನಗೆ ಧ್ಯಾನ ಹೇಳ್ಕೊಟ್ಟಿದ್ದಾರೆ. ನಾನು ಜ್ಞಾನ ಹೊಂದಿ ಯೋಗೀಶ್ವರನಾಗಿದ್ದೀನಿ. ನೀನು ಧ್ಯಾನ ಮಾಡಲಿಲ್ಲ, ನಿನ್ನ ಮನಸ್ಸು ಕೆಲಸ ಮಾಡ್ತಾ ಇದೆ. ಮನಸ್ಸು ಬೇಕಂತ ಹೇಳುತ್ತೆ, ಬೇಡ ಅಂತೇಳಿ. ಯುದ್ಧ ಮಾಡು ಅಂತ ಈ ಮನಸ್ಸು ಹೇಳುತ್ತೆ, ಬೇಡ ಅಂತ ಈ ಮನಸ್ಸು ಹೇಳುತ್ತೆ. ನನ್ನ ಪಿತಾಮಹ, ನನ್ನ ಮಿತ್ರರು, ನನ್ನ ಅಣ್ಣದಮ್ಮರು ಎಲ್ಲರನ್ನ ಸಾಯಿಸೋದು ನನಗೆ ಇಷ್ಟ ಇಲ್ಲ ನನಗೆ. ನಾನು ಯುದ್ಧ ಮಾಡಲ್ಲ. ಏನು ಹೇಳ್ತಾನೆ ಕೃಷ್ಣ ಪರಮಾತ್ಮ? ಧರ್ಮ ಅಧರ್ಮ ಗೊತ್ತಿಲ್ಲ ನಿನಗೆ? ಧ್ಯಾನ ಮಾಡಿದ್ದರೆ, ಜ್ಞಾನ ಹೊಂದಿದ್ದರೆ ಧ್ಯಾನ ಅಂದರೆ ಧರ್ಮ ಅಂದ್ರೇನು ಅಧರ್ಮ ಅಂದ್ರೇನು ಗೊತ್ತಾಗುತ್ತೆ. ಧರ್ಮವು ರಕ್ಷಿತ. ಶತ್ರುಗಳನ್ನ ಸಾಯಿಸೋದು ಧರ್ಮ, ಅಧರ್ಮನ ಎದುರಿಸೋದು ಧರ್ಮ. ನಿನಗೆ ಗೊತ್ತಿಲ್ಲ, ಯುದ್ಧ ನಡೆಯುತ್ತೆ, ನನಗೆಲ್ಲ ಗೊತ್ತು. ನೀನು ರೋಷಕಾರ, ನಿನಗೆ ಭಾಳ ರೋಷ. ನೀನು ಇಲ್ಲಿಂದ ಹೋಗೋರೆಲ್ಲ ನಗ್ತಾರ, ನೀನು ಬಡ್ತಿ, ಯುದ್ಧ ಮಾಡ್ತಿ, ಎಲ್ಲರನ್ನ ಸಾಯಿಸ್ಬಿಡ್ತಿ. ಇದು ನಡೆಯೋದು ನನಗೆ ಗೊತ್ತು. ನಿನಗೆ ಧರ್ಮ ಗೊತ್ತಿಲ್ಲ, ಅಧರ್ಮ ಗೊತ್ತಿಲ್ಲ. ತಸ್ಮಾತ್ ಯೋಗಿ ಭವ ಅರ್ಜುನ. ಅರ್ಜುನಗಲ್ರಿ ಅದು ಹೇಳಿದ್ದು. ಯಾರು ಮನಸ್ಸದಿಂದ ಜೀವನ ಮಾಡ್ತಾರೋ, ಬುದ್ಧಿ ಜ್ಞಾನ ಉಪಯೋಗಿಸ್ಕೊಳ್ಳಲ್ಲೋ, ಧರ್ಮ ಅಂದರೆ ಏನು ಗೊತ್ತಿಲ್ಲೋ, ಅಧರ್ಮ ಅಂದ್ರೆ ಗೊತ್ತಿಲ್ಲೋ, ಅವರೆಲ್ಲರೂ ಅರ್ಜುನರು. ಯೋಗಿ ಭವ ಅರ್ಜುನ ಅಂತ ಹೇಳಿದ ಅರ್ಜುನನಿಗಲ್ಲ, ಇಡೀ ಜಗತ್ತದಲ್ಲಿ ಮಾನವರಿಗೆಲ್ಲ ಹೇಳಿದ್ದು ಅಲ್ಲಿ ಭಗವದ್ಗೀತೆಯಲ್ಲಿ. ಏನು ಧರ್ಮ, ಏನು ಅಧರ್ಮ, ಏನು ಮಾಡಬಾರದು ಅದು ಮಾಡಬಾರದು ಅಧರ್ಮ, ಏನು ಮಾಡಬೇಕು ಅದು ಮಾಡಬೇಕು ಧರ್ಮ. ಇದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಹಿಂಸಾ ಛೋಡೋ ಹಂಸ ಪಕಡೋ. ಮಾಂಸಾರ ಬಿಟ್ಟು ಬಿಡು, ತಿಂದರೆ ಮಹಾಪಾಪ ಮಹಾರೋಗ, ಬಿಟ್ಟಿದ್ದೇ ಪರಮ ಧರ್ಮ. ಇದು ರೀ ಮೊದಲನ ಪರಮ ಧರ್ಮ. ಎಷ್ಟು ಸುಲಭವೋ ಪರಮ ಧರ್ಮ ಅಳವಡಿಸಿಕೊಳ್ಳೋದು. ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಅಭ್ಯಾಸ ಮಾಡಿದಾರ, ಗೊತ್ತಿಲ್ಲ ಇದು ಪಾಪ ಅಂತ, ತಿಂತಾ ಇದ್ರಿ. ಇವಾಗ ಏನಾಗಿದೆ? ಗೊತ್ತಾಗಿದೆ. ಇವಾಗ ಏನು ಮಾಡಬೇಕು? ಬಿಡಬೇಕು. ಆ ಪರಮ ಧರ್ಮದ ಜೀವನ ಮಾಡಬೇಕು. ಒಂದು ಬಿಟ್ಟಿದ್ದರೆ ಪರಮ ಧರ್ಮ ಆತ್ಮ ಮಹಾತ್ಮ, ಇನ್ನೊಂದು ಮಾಡಿದ್ದರೆ ಧ್ಯಾನ ಸ್ವಧರ್ಮ ಆತ್ಮ ಪರಮಾತ್ಮ. ಮಾಂಸಾಹಾರ ಬಿಟ್ಟರೆ ಆತ್ಮ ಮಹಾತ್ಮ, ಧ್ಯಾನ ಮಾಡಿದರೆ ಆತ್ಮ ಪರಮಾತ್ಮ.
ವಿ ಫಾರ್ ವಿಕ್ಟರಿ, ವಿಜಯ. ಅರ್ಥ ಆಯ್ತಾ? ಧರ್ಮೋ ರಕ್ಷಿತ ರಕ್ಷಿತ. ಯಾರು ಧರ್ಮದ ಜೀವನ ಮಾಡ್ತಾರೋ ಅವರಿಗೆ ವಿಜಯವೇ ವಿಜಯ. ಏನು ವಿಜಯ ತಿಳ್ಕೋಬೇಕು ನಾವು. ದೇಹಕ್ಕೆ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ, ಬುದ್ಧಿಗೆ ಜ್ಞಾನ, ಆತ್ಮಗೆ ಶಕ್ತಿ, ಸರ್ವಾತ್ಮಗೆ ಮುಕ್ತಿ. ಇದು ವಿಜಯ. ಮಾಂಸಾಹಾರ ಬಿಟ್ಟಿದ್ದರೆ, ಧ್ಯಾನ ಮಾಡಿದ್ದರೆ ಆರೋಗ್ಯ. ಆರೋಗ್ಯವೇ ಮಹಾಭಾಗ್ಯ. ಇವು ಹೇಳಿದರು. ಅವರು ಮುಸ್ಲಿಂ ಬಂದರು, ಧ್ಯಾನ ಮಾಡಿದ್ರೆ ಆಂಜನೇಯ ಸ್ವಾಮಿ ಕಂಡ್ರು, ಆಸ್ಟ್ರಲ್ ಸರ್ಜರಿ ಮಾಡಿದ್ರು, ಅವ್ರ ಕಾಯಿಲೆ ಹೋಯ್ತು. ದೇವರು ಬೇರೆ ಬೇರೆ ದೇವರು ಇದಾರ? ಈ ಉಸಿರು ಮುಸ್ಲಿಮ್ಸ್ಗೊಂದೇ, ಕ್ರಿಶ್ಚಿಯನ್ಸ್ಗೊಂದೇ, ಜೈನ್ಸ್ಗೊಂದೇ, ಹಿಂದೂಸ್ಗೊಂದೇ, ಎಲ್ಲರಿಗೊಂದೇ ಉಸಿರಾಟ. ನಮ್ಮ ಪಿರಮಿಡ್ ಒಳಗೆ ಯಾವ ದೇವರು ಇರಲ್ಲ, ಯಾರು ಇರಲ್ಲ. ಹೌದಲ್ವಾ? ವಿಗ್ರಹಗಳು ಇರಲ್ಲ. ನಾವು ವಿಗ್ರಹ ಆಗಬೇಕು. ನಾವು ವಿಗ್ರಹ ಧ್ಯಾನ ಮಾಡಿದರೆ ನಮಗೆ ನಿಗ್ರಹ ಬರುತ್ತೆ ಮನಸ್ಸಿಗೆ, ನಾವು ದೇವತೆಗಳಾಗ್ತೀವಿ. ಅದನ್ನು ತಿಳ್ಕೋಬೇಕು. ಏಕತ್ವ, ಎಲ್ಲರೂ ಒಂದೇ. ನಾವು ತಿಳ್ಕೊಂಡು ಜೀವನ ಮಾಡಬೇಕ್ರಿ. ಈ ಹೊಟ್ಟೆ ಏನು? ದೊಡ್ಡವರು ಹೇಳ್ತಾರಲ್ಲ, ಹೊಟ್ಟೆ ಕೈಲಾಸ ಮಾಡ್ಕೋಬೇಕು, ಮನಸ್ಸು ವೈಕುಂಠ ಮಾಡ್ಕೋಬೇಕು ಅಂತ. ಮಾಂಸಾಹಾರ ತಿಂದರೆ ಹೊಟ್ಟೆ ಸ್ಮಶಾನ, ಸಸ್ಯಾಹಾರ ತಿಂದರೆ ಹೊಟ್ಟೆ ಕೈಲಾಸ. ಮತ್ತೆ ಈ ಹೊಟ್ಟೆನ ಕೈಲಾಸ ಮಾಡ್ಕೋಬೇಕಾ, ಸ್ಮಶಾನ ಮಾಡ್ಕೋಬೇಕಾ? ಇವಾಗ ಗೊತ್ತಾಗಿದೆ ಎಲ್ಲರಿಗೂ. ಬದಲಾಯಿಸ್ಕೋಬೇಕು, ಇಲ್ಲಂದ್ರೆ ಅನುಭವಿಸಬೇಕು. ಗೊತ್ತಾಗ್ತಾ ಇದೆ ಎಲ್ಲರಿಗೂ. ಎಂಥ ಕಾಯಿಲೆಗಳು ಬರ್ತಾ ಇದಾವ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಹೆಸರುಗಳು ಗೊತ್ತಾಗ್ತಾ ಇಲ್ಲ, ಅಂಥ ಕಾಯಿಲೆಗಳು ಬರ್ತಾ ಇದಾವ. ಡಾಕ್ಟರ್ಸ್ ಏನು ಕಂಡಿಡಕ್ಕಾಗಲ್ಲ. ಕಾರಣ ಏನು? ಮಾಂಸಾಹಾರ. ಅದು ಒಂದು ಬಿಟ್ಟಿದ್ದರೆ ಮೊದಲು ನಮಗೆ ಆರೋಗ್ಯ. ಅದ್ರ ಜೊತೆಗೆ ಏನು ಮಾಡಬೇಕು? ಧ್ಯಾನ ಮಾಡಬೇಕು. ದೇಹಕ್ಕೆ ಆರೋಗ್ಯ ಬೇಕಂದ್ರೆ ಒಂದು ಬಿಡಬೇಕು, ಒಂದು ಮಾಡಬೇಕು. ನಾನು ಆಮ್ಲೆಟ್ ತಿಂತಾ ಇದ್ದೆ, ನನಗೆ ಗೊತ್ತಿಲ್ಲ. ಮೊದಲನೇ ದಿನ ಗುರುಗಳು ಹೇಳಿದರು ಮೊಟ್ಟೆನು ಮಾಂಸಾಹಾರ. ಆವತ್ತೇ ಬಿಟ್ಟೇನೆ ನಾನು. 1997 ಎಗ್ಲೆಸ್ ಕೇಕು ಸಿಗ್ತಾ ಇದ್ದಿಲ್ಲ. ಕೇಕ್ ಅಂದರೆ ಭಾಳ ಇಷ್ಟ ಆಯಿತು ನನಗೆ. ಬಿಟ್ಟೆ ಮೊದಲನೇ ದಿನವೇ. ಹೇಳಿದಾರೆ ಗುರುಗಳು, ಮುಗೀತು, ಇನ್ನು ಕ್ವಶನೇ ಇಲ್ಲ. ಬೆಳ್ಳುಳ್ಳಿ ಬಿಡ ಅಂದರೆ ಬಿಟ್ಟೆ. ಯಾಕೆ ತಿನ್ನಬಾರ್ದು? ಕ್ವಶನ್ ಹಾಕ್ಬಾರ್ದ್ರಿ ಗುರುಗಳು ಹೇಳಿದರೆ. ಬಿಡಬೇಕಂದ್ರೆ ಬಿಡಬೇಕಷ್ಟೇ. ನಾನು ಅಳವಡಿಸಿಕೊಂಡೆ ಅವ್ರು ಏನು ಹೇಳಿದ್ರು ಅದು. ಇವತ್ತು ನನ್ನ ಜೀವನ ಹೀಗಾಗಿದೆ. ದೇಹಕ್ಕೆ ಆರೋಗ್ಯವಿಲ್ಲ ಅಂದರೆ ಏನೇನ ಲಾಭನ ಹೇಳ್ರಿ? ಎಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದಾರ? ಹಾಸ್ಪಿಟಲ್ಗೆ ಹೋಗ್ತಾರ, ಔಷಧ ತಗೊತಾರ. ಏನಾಗ್ತಾ ಇದೆ? ಏನೋ ಕಾಯಿಲೆ ಬಂತು, ಡಾಕ್ಟರ್ ಹೋದರೆ BP ಚೆಕ್ ಮಾಡಿ BP ಹೆಚ್ಚಿಗಾಗಿದೆ. ಜೀವನ ಕೊನೆವರೆಗೂ ಇದು ನಿನ್ನ ಬಿಡಲ್ಲ, ಇದಕ್ಕೆ ನೀನು ಔಷಧ ತಗೊತಾ ಇರಬೇಕು, ಟ್ಯಾಬ್ಲೆಟ್. ಆ ಟ್ಯಾಬ್ಲೆಟ್ ತಗೊತಾ ಹೋದ್ರೆ ಏನಾಗುತ್ತೆ? ಎಲ್ಲರಿಗೂ ಗೊತ್ತು, BP ಸ್ನೇಹಿತ ಫ್ರೆಂಡ್ ಯಾರ್ರಿ? ಶುಗರ್. ಇಂಥ ಸ್ನೇಹ ಇಲ್ಲಿ ನೋಡಲಿಲ್ಲ ನಾನು. BPಗೆ ಶುಗರು, ಶುಗರ್ಗೆ BP. ಇವ್ರಿಗೆ ಗೂಗಲ್ ಮ್ಯಾಪು, ಫೋನ್ ನಂಬರು, ಅಡ್ರೆಸ್ಸು ಏನು ಬೇಕಾಗಿಲ್ಲ. ಇದೇ ನಡೀತಾ ಇದೆ. BP ಶುಗರ್ಗೆ ಔಷಧ ತಗೊಳ್ರಿ ಗ್ಯಾಸ್ ಬಂದ್ಬಿಡ್ತಾನೆ. ಗ್ಯಾಸ್ಗೆ ಔಷಧ ತಗೊಳ್ರಿ ಅಲ್ಸರ್, ಆಮೇಲೆ ಕ್ಯಾನ್ಸರ್. ಇದೇ ನಡೀತಾ ಇರೋದು. ನಾನು 2010 ಬ್ಯಾಂಗ್ಳೂರು ಬಂದೆ. ಬಸವೇಶ್ವರ ನಗರಲ್ಲಿ ಕೌಶಲ್ ಅಂತ ಒಬ್ಬರು ಮೇಡಮ್ ಇದ್ದರು, 75 ವರ್ಷ. ಅವ್ರು ನನಗೆ ಫೋನ್ ಮಾಡಿದರು, ಸರ್ ನಮ್ಮ ಮನೆಗೆ ಬನ್ನಿರಿ ಸರ್ ಅಂತ. ನಾನು ಸಿಟಿ ಬಸ್ಸಲ್ಲಿ ಹೋದರೆ ಅವರು ಆ ಮೇಡಮ್ ಒಂದು 15-20 ಜನ ಸೇರಿಸಿದ್ರು. ಏನು ಮೇಡಮ್ ನೀವು ಒಬ್ಬರಿಗೆ ಬಂದಿದ್ನ ಇಷ್ಟು ಜನ ಸೇರಿಸಿದ್ರು ಅಂದರೆ, ಸರ್ ನಾನೊಬ್ಬಳೇ ಆನಂದವಾಗಿದ್ದರೆ ಸಾಕ. ನೋಡಿದ್ರ? ಅದು ಬುದ್ಧಿ ಇರಬೇಕು. ಎಲ್ಲರಿಗೆ ಆನಂದ ಬೇಕು. ಆ ಮೇಡಮ್ಗೆ ಬ್ರೈನ್ ಕ್ಯಾನ್ಸರ್ ಇತ್ತು, ಟ್ಯೂಮರ್. ಡಾಕ್ಟರ್ ಹೇಳಿದರು 2 ತಿಂಗಳೇ ನೀನು ಭೂಲೋಕದಲ್ಲಿ ಇರೋದು. ಮಗಳು ಅಮೆರಿಕಾದಲ್ಲಿದ್ದರು, ಒಬ್ಬಳೇ ಮಗಳು.
ನಾನು ಹೇಳಿದೆ, ಮೇಡಮ್, ಡಾಕ್ಟರ್ಸು ದೇವರಲ್ಲ, ನಮ್ಮ ಆತ್ಮನೇ ದೇವರು. ಆತ್ಮ ಇದ್ದರೆ ಶಿವ, ಆತ್ಮ ಇಲ್ಲಂದರೆ ಶವ. ಯಾರೇ ಶಿವ? ಈ ಆತ್ಮ. ಆತ್ಮ ರಾಮ. ರಾಮ ಯಾರು? ಆತ್ಮ. ಅಹಂ ಬ್ರಹ್ಮಸ್ಮಿ. ಬ್ರಹ್ಮ ಯಾರು? ಆತ್ಮ. ಮಾತಾಡ್ತೀವಿ, ಒಪ್ಪಿಕೊಂತೀವೇನ್ರಿ ನಾವು? ಒಪ್ಪಿಕೊಳ್ಳಲ್ಲ. ನಾವು ಒಪ್ಪಿಕೊಳ್ಳಲ್ಲ. ಆ ದೇವಸ್ಥಾನದೊಳಗೆ ಭಗವಂತನ ನಂಬಿತೀವಿ, ಈ ಭಗವಂತನ ನಂಬಲ್ರಿ. ಯಾಕಂದ್ರೆ ಈ ಭಗವಂತ ಕಾಣಿಸಲ್ಲ, ತೋರ್ಸಕ್ಕಾಗಲ್ಲ. ನಂಬಿದ್ದರೆ ಏನಾಗುತ್ತೆ ಗೊತ್ತಾಗತ್ತೆ. ಶಿವ ಅಂದ್ರೆ ಕೈಲಾಸದಲ್ಲಿರೋ ಶಿವ ಅಲ್ಲರೇ. ಯಾರು ಧ್ಯಾನ ಮಾಡ್ತಾರೋ ಅವರು ಶಿವ. ಧ್ಯಾನ ಮಾಡೋರೆಲ್ಲರೂ ಯಾರು? ಶಿವ. ಆ ಈಶ್ವರ ಏನ್ ಮಾಡ್ತಾ ಇರ್ತಾರ? ಯಾವಾಗಲೂ ಧ್ಯಾನನೇ. ಆ ಬಸವಣ್ಣ ಧ್ಯಾನ ಮಾಡಿ ಬಸವೇಶ್ವರರಾಗಿದ್ರು. ಅವ್ರಿಗೆ ಇಡೀ ಕರ್ನಾಟಕದಲ್ಲಿ 50 ಪಟ್ಟು ಸಸ್ಯಾಹಾರಗಳು ಮಾಡಿದ್ರು ಆ ಮಹಾನುಭಾವರು ಆ ಕಾಲದಲ್ಲಿ. ಹೌದಲ್ವಾ? ಈ ಉಳಿದಿದ್ದ 50 ಪಟ್ಟು ಕರ್ನಾಟಕದಲ್ಲಿ ಏನಾಗಬೇಕು? ಸಸ್ಯಾಹಾರ ಆದರೆ ಸುವರ್ಣ ಕರ್ನಾಟಕ ಆಗತ್ತೆ. ಸುವರ್ಣ ಕರ್ನಾಟಕ ಅಂದ್ರೆ ಏನು? ಕರ್ನಾಟಕದಲ್ಲಿ ಒಬ್ಬರು ಮಾಂಸಾಹಾರ ತಿನ್ನೋರು, ರಾಕ್ಷಸರು ಇರಬಾರ್ದು. ಇದ್ದರೆಲ್ಲ ಆಗುತ್ತೆ. ಇದೆಲ್ಲ ನಮ್ಮ ಕೈಲಲ್ಲಿದೆ, ನಾವು ಮಾಡ್ಬೋದು. ಶಿವ ಅಂದ್ರೆ ಯಾರು? ಧ್ಯಾನ ಮಾಡೋರು. ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಭಗವದ್ಗೀತೆ ಹೇಳುತ್ತೆ. ಯಾರಿಗೆ ಧ್ಯಾನದ ಮೇಲೆ, ಆ ಶಿವನ ಕೆಲಸದ ಮೇಲೆ ಎಷ್ಟು ಶ್ರದ್ಧೆ ಇರುತ್ತೋ ಅಷ್ಟು ಜ್ಞಾನ ಸಿಗತ್ತೆ, ಅಷ್ಟು ಆನಂದವಾಗಿರ್ಬೋದು ಅಂತ. ಶಿವನ ಕೆಲಸ ಏನ್ರಿ? ಧ್ಯಾನ. ಮಾನವನ ಕೆಲಸ ಏನು? ಬಿಸಿಬೇಳೆಬಾತ್ ತಿನ್ನೋದು, ಮೆಣಸಿನ್ಕಾಯಿ ಬಜ್ಜಿ ತಿನ್ನೋದು, ಪಾನಿಪೂರಿ ತಿನ್ನೋದು, ಇದು ಮಾನವನ ಕೆಲಸ. ಭಗವದ್ಗೀತೆ ಹೇಳಿದ್ದು ಈ ಕೆಲಸನ. ಶ್ರದ್ಧಾ, ಧ್ಯಾನ. ಈ ಧ್ಯಾನ ಮಾಡ್ಬೇಕಂದ್ರೆ ಏನ್ ಬೇಕು? ಸಮಯ ಬೇಕು ರೀ. ಏನ್ ಬೇಕು? ಸಮಯ ಬೇಕು. ಹಾಸ್ಪಿಟಲ್ಗೆ ಹೋಗೋಕ್ಕೆ ಸಮಯ ಇದೆ, ಟೆಸ್ಟ್ ಮಾಡಿಸ್ಕೊಳ್ಳೋಕ್ಕೆ ಟೈಮ್ ಇದೆ, ಸಮಯ ಇದೆ, ಟೋಕನ್ ತಗೊಂಡು ಕೂತ್ಕೊಳ್ಳೋಕೆ ಸಮಯ ಇದೆ, ವಾಪಸ್ ಬರೋಕ್ಕೆ ಸಮಯ ಇದೆ, ಟ್ಯಾಬ್ಲೆಟ್ ತಗೊಳ್ಳೋಕ್ಕೆ ಸಮಯ. ಅಷ್ಟು ಸಮಯ ಸಾಕು ಧ್ಯಾನ ಮಾಡಿದ್ರೆ ಕಾಯಿಲೆ ಹೋಗ್ಬಿಡುತ್ತೆ. ಇಲ್ವಾ ಸಮಯ? ಬೇಕಾದಷ್ಟಿದೆ ಸಮಯ, ಉಪಯೋಗಿಸ್ಕೋಬೇಕು. ಆ ಶಿವನ ಕೆಲಸ ಮಾಡಬೇಕು. ದೇಹ ಸ್ನಾನಕ್ಕೆ ಪಾತಾಳ ಗಂಗೆ, ಆತ್ಮ ಸ್ನಾನಕ್ಕೆ ಆಕಾಶ ಗಂಗೆ. ಧ್ಯಾನ ಮಾಡಿದ್ರೆ ಯಾರಿಗೆ ಸ್ನಾನ? ಈ ಶಿವನಿಗೆ ಅಭಿಷೇಕ ರೀ. ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಿದ್ರೆ ಬ್ರಹ್ಮರನ್ನು ತೆಗೆದುಕೊಂಡು ಆ ಆಕಾಶ ಗಂಗದಿಂದ ಶಿವನಿಗೆ ಅಭಿಷೇಕವಾಗುತ್ತದೆ. ಈ ದೇಹಕ್ಕೆ ಸ್ನಾನಕ್ಕೆ ಪಾತಾಳ ಗಂಗೆ, ಬಾತ್ರೂಮು, ಶಾಂಪು, ಸೋಪು ಎಷ್ಟು ಬೇಕ್ರಿ? ಈ ಶಿವನಿಗೆ ಏನು ಮಾಡಬೇಕಾ? ಧ್ಯಾನ ಮಾಡಿದ್ರೆ ಈ ಶಿವನಿಗೆ ಅಭಿಷೇಕವಾಗತ್ತಲ್ಲ. ದೇಹದ ಬಾಯಾರಿಕೆಗೆ ಪಾತಾಳ ಗಂಗೆ, ಆತ್ಮ ಬಾಯಾರಿಕೆಗೆ ಆಕಾಶ ಗಂಗೆ. ಈ ಆತ್ಮಗೂ ಬೇಕು ನೀರು, ಆಕಾಶ ಗಂಗೆ. ಬೇಕಾ ಇಲ್ವಾ? ಬೇಕು ರೀ. ನಾನು ವಾರಣಾಸಿ ಹೋದೆ, ಗಂಗಾ ನದಿ ಒಳಗೆ ಮುಳುಗಿ ಗಂಗಾ ತಾಯಿನ ಕೇಳಿದೆ, ಗಂಗಾ ಮಾತನ, ನಿನ್ನ ಒಣಗ ಮುಳುಗಿದ್ರೆ ಪಾಪ ಹೋಗುತ್ತೆ, ಕರ್ಮ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರ, ಇದು ಎಷ್ಟುವರೆಗೆ ಸತ್ಯವು? ಆ ಗಂಗಾ ಮಾತೆ ಹೇಳ್ತಾ ಇದ್ದಾಳ, ನೀನು ಮುಳುಗಿಸಿದ್ದು ನಿನ್ನ ದೇಹ ಪಾತಾಳ ಗಂಗದಲ್ಲಿ. ನಿನ್ನ ದೇಹ ಶುದ್ಧಿ ಆಗತ್ತೆ, ಆತ್ಮ ಶುದ್ಧಿ ಆಗಲ್ಲ. ನೀನು ಧ್ಯಾನ ಮಾಡಿ ಆತ್ಮನ ಆಕಾಶ ಗಂಗದ ಒಳಗೆ ಮುಳುಗಿಸಿದ್ದರೆ ಆತ್ಮ ಶುದ್ಧಿ ಆಗತ್ತೆ, ನಿನ್ನ ಪಾಪ ಹೋಗುತ್ತೆ ಅಂತ ಹೇಳಿ. ನೋಡಿದ್ರೆ ಆತ್ಮಗೆ ಸ್ನಾನ ಮಾಡಿಸ್ಬೇಕಂದ್ರೇನು ಧ್ಯಾನನೇ, ಆಕಾಶ ಗಂಗೆ. ಆತ್ಮಗೆ ಬಾಯಾರಿಕೆಗೆ ನೀರು ಕುಡಿಸ್ಬೇಕಂದ್ರೇನು ಆಕಾಶ ಗಂಗೆ. ಆತ್ಮಗೆ ಊಟ ಬೇಡಿಲ್ವಾ? ಬೇಕಿಲ್ವಾ? ಆಸನ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ. ಪ್ರತ್ಯಾಹಾರ ಅಂದ್ರೆ ಏನು? ಆತ್ಮಗೆ ಊಟ ರೇ. ಆತ್ಮಗೆ ಶಕ್ತಿ ಬೇಕು, ದಿನಾಲಿ ತಿನ್ನಿಸ್ಬೇಕು. ಆತ್ಮಗೆ ಸ್ನಾನ ಮಾಡಿಸ್ಬೇಕಂದ್ರೇನು ಧ್ಯಾನನೇ. ಆತ್ಮಗೆ ನೀರು ಕುಡಿಸ್ಬೇಕಂದ್ರೇನು ಧ್ಯಾನನೇ. ಆತ್ಮಗೇನು ತಿನ್ನಿಸ್ಬೇಕಂದ್ರೇನು ಧ್ಯಾನನೇ.
ಈ ಭಗವಂತನ ನಾವು ನೋಡ್ಕೊಂತ ಇದ್ವ್ಯಾ? ಇಲ್ಲ ರೀ, ನೋಡ್ಕೊಂತ ಇಲ್ಲ. ಶಿವನಾದರೆ ಇವೆಲ್ಲ ನಡೀತಾವ. ಶಿವ ಆದರೆ ಏನಾಗುತ್ತೆ? ನಮಗೆ ಜ್ಞಾನ ಸಿಗತ್ತೆ. ರಾಮ ಅಂದ್ರೆ ಯಾರು? ಧರ್ಮ, ನಿರ್ಗುಣ ಧರ್ಮ. ಎಂತ ಗಂಡ ಬೇಕಂದ್ರೆ? ಬುದ್ಧನಂತ ಗಂಡ ಬೇಕಂದ್ರೆ ರಾಮನಂತ ಗಂಡ. ಎಂತ ರಾಜ್ಯ ಬೇಕು? ರಾಮರಾಜ್ಯ. ರಾಮನಿಗೆ ಗೊತ್ತು ಧರ್ಮದ ಜೀವನ ಏನು. ಮಾಂಸಾಹಾರ ತಿಂದರೆ ಅದು ಪಾಪ, ಬಿಟ್ಟಿದ್ರೆ ಪರಮಧರ್ಮ, ಧ್ಯಾನ ಮಾಡಿದ್ರೆ ಸ್ವಧರ್ಮ. ಇದು ರಾಮ. ಆತ್ಮ ರಾಮ ಅಂತ ಹೇಳಿದ್ರೆ ಸರೋಗುತ್ತೆ. ರಾಮ ಏನ್ ಹೇಳ್ತಾನ? ಧರ್ಮ ಅಧರ್ಮ. ಇದು ರಾಮ. ಬ್ರಹ್ಮ. ಬ್ರಹ್ಮ ಅಂದ್ರೆ ಯಾರು? ನಮ್ಮ ಯೋಚನೆ ಬ್ರಹ್ಮ. ನಾವು ಏನು ಅನುಕೊಂಡ್ರೆ ಅದು ಸೃಷ್ಟಿ ಆಗತ್ತೆ. ಯದ್ಭಾವಂ ತದ್ಭವತಿ ಅಲ್ರಿ. ಎಲ್ಲ ಭಗವದ್ಗೀತೆ ಹೇಳಿದ್ದೆ, ಹೊಸದೇನು ಹೇಳ್ತಾ ಇಲ್ಲ ನಾನು. ನಾವು ಏನು ಅನ್ಕೊಂಡ್ರೆ ಅದು ಸೃಷ್ಟಿ ಆಗುತ್ತೆ. ಗಮನಿಸ್ರಿ, ಎಲ್ಲರೂ ಯೋಚನೆ ಹೇಗಿರುತ್ತಂದ್ರೆ, ಉದಾಹರಣೆಗೆ ರೈತರ ಯೋಚನೆ ಹೇಳ್ತೇನೆ. ಎಲ್ಲ ರೈತರು ಮಳೆ ಬರೋದೇ ಇಲ್ಲ, ಬರೋದೇ ಇಲ್ಲ, ಬರೋದೇ ಇಲ್ಲ. ಬಂದರೆ ಮುನುಗೋಗಷ್ಟು ಮಳೆ ಬರುತ್ತೆ. ಬೆಳೆ ಉಳಿದ್ರೇನು ಕ್ರಿಮಿಗಳು ತಿಂದು ಬಿಡ್ತಾವ, ಉಳಿದ್ರೇನು ಧಾರಣೆ ಬರಲ್ಲ. ಎಲ್ಲ ಸಾಮೂಹಿಕ ಯೋಚನೆ ರೀ. ಅದಕ್ಕೆ ಅದೇ ನಡೀತಾ ಇದೆ. ಒಬ್ಬ ಯೋಗಿ 1,000,000 ಜನಕ್ಕೆ ಒಬ್ಬ ಯೋಗಿ ಯೋಚನ 1,000,000 ಜನ ಯೋಚನೆಗೆ ಸಮರಿ. ಯೋಗಿ ಯೋಚನೆಗೆ ಅಷ್ಟು ಪವರ್ ಇರುತ್ತೆ. ಗುಂಟಕಲ್ ಒಬ್ರು ರೈತರು, ಇದು ಒಂದು 25 ವರ್ಷದ ಕೆಳಗೆ ಅನುಭವ ನಾನು ಕೇಳಿಸಿದ್ದು ಹೇಳ್ತೀನಿ. 1.5 ಎಕರೆ ಅವರಿಗೆ ಜಮೀನಿದೆ. ಅವರು ಧ್ಯಾನಕ್ಕೆ ಬಂದಿದ್ದಾರೆ. ಫರ್ಟಿಲೈಸರ್ ಹಾಕಲಿಲ್ಲ, ಪೆಸ್ಟಿಸೈಡ್ ಹಾಕಲಿಲ್ಲ. ಹೊಲದಲ್ಲಿ ಕೂತ್ಕೊಂಡು ನನಗೆ ಹೆಚ್ಚಿಗೆ ಬೆಳೆ ಬರಬೇಕು, ಧ್ಯಾನದಿಂದ ನಾನು ಈ ಬೆಳೆ ಹೊಂದಿದ್ದೀನಿ ಅಂತ ಎಲ್ಲರಿಗೆ ಪ್ರಚಾರ ಮಾಡ್ಕೋಬೇಕು. ಸಹಜವಾದ ಗೊಬ್ಬರ ಹಾಕಿದನ್ರಿ. ಆ ವರ್ಷ ಅವನಿಗೆ ಬೆಳೆ ಸರಿಯಾಗಿ ಬಂದಿಲ್ಲ. ಸುತ್ತಮುತ್ತ ಎಲ್ಲರೂ ನಗಿದ್ದಾರೆ. ಏನಪ್ಪ ನೋಡಿದ್ಯಾ ತಮ್ಮ ಅಂತ. ಅವನು ಹಠ ಬಿಟ್ಟಿಲ್ಲ ರೀ, ಮತ್ತೆ ಹಾಗೆ ಹಾಕಿದ್ದಾನೆ ಅವನು. 1 ಎಕರೆ ಧನಿಯ 10 ಚೀಲ ಬಂದರೆ ಒಳ್ಳೆ ಬೆಳೆ ರೀ. 1.5 ಎಕರೆಗೆ 15 ಚೀಲ ಬಂದರೆ ಅದು ಅದ್ಭುತ. ಅವನಿಗೆ 75 ಚೀಲ ಬಂದಿದ್ದಾವ್ರಿ. ಅವನು ಹೇಳ್ತಾನ, ಹೊಲದಲ್ಲಿ ಹೋದರೆ ನನ್ನ ಹೆಂಡತಿ ಕಾಣಿಸಲ್ಲ ಸಾರ್, ಕೊತ್ತಂಬರಿ ಅಷ್ಟು ಎತ್ತರ ಇದೆ ಅಂತ. ಹೇಗೈತ್ರಿ ಯೋಚನೆ? ಬದಲಾಯ್ತಲ್ಲ. ನಮ್ಮ ಯೋಚನೆ ಆಗಿದೆ, ಗಮನಿಸ್ರಿ. ನನ್ನ ಸೊಸೆ ಬದಲಾವಣೆ ಆಗೋದಿಲ್ಲ, ನನ್ನ ಅತ್ತೆ ಬದಲಾವಣೆ ಆಗೋದಿಲ್ಲ, ನನ್ನ ಗಂಡ ನನ್ನ ಮಾತು ಕೇಳಿಸ್ಕೊಳ್ಳಿಲ್ಲ, ನನ್ನ ಹಣೆ ಬಾರ ಇಷ್ಟೇ, ನನ್ನ ಜನ್ಮ ಇಷ್ಟೇ. ಒಂದು ಯೋಚನೆ ಸರಿಯಾಗಿದೆಯಾ? ನನ್ನ ಕಾಯಿಲೆ ಹೋಗೋದೇ ಇಲ್ಲ, ನಾನು ಹೀಗೆ ಸತ್ತು ಹೋಗ್ತೀನಿ. ಒಂದು ಯೋಚನೆ. ಯಾಕೆ ಗೊತ್ತಿಲ್ಲ ನಮಗೆ. ಧ್ಯಾನ ಮಾಡಿ ಶಿವನಾದರೆ ಮನಸ್ಸು ಶೂನ್ಯವಾಗತ್ತೆ. ರಾಮನಂತ ಧರ್ಮ ಮಾಂಸಾಹಾರ ಬಿಟ್ಟು ಪರಮಧರ್ಮ ಧ್ಯಾನ ಮಾಡಿ ಸ್ವಧರ್ಮದಲ್ಲಿದ್ದರೆ ಆ ರಾಮನಾಗ್ತೀವ್ರಿ. ಈ ಮನಸ್ಸು ಶೂನ್ಯ ಮಾಡಿಕೊಂಡು ಧರ್ಮ ಜೀವನ ಮಾಡಿತಾ ಪವಿತ್ರ ಮೇಡಮು ಮಾಂಸ ತಿನ್ನೋವರಿಗೆ ಅವ್ರ ಕಾಯಿಲೆ ಹೋಗಲಿಲ್ಲ. ಧ್ಯಾನ ಮಾಡ್ತಾ ಇದ್ರು. ಒಂದೇ ಧರ್ಮ, ಅವರು ಇನ್ನೊಂದು ಧರ್ಮ ಅಳವಡಿಸ್ಕೊಳ್ಳಿಲ್ಲ. ರಾಮ ಆಗಲಿಲ್ಲ ಅವರು, ಆದರು ಕಾಯಿಲೆ ಹೋಯ್ತು, ಬ್ರಹ್ಮ ಆಯಿತು. ನನ್ನ ಕಾಯಿಲೆ ಇಲ್ಲ, ನನ್ನ ಕಾಯಿಲೆ ಇರಲ್ಲ, ನಾನು ಆರೋಗ್ಯವಾಗಿರ್ತೀನಿ. ಆಯ್ತಾ ಇಲ್ವಾ? ತಿಳ್ಕೋಬೇಕು. ಅದೇ ಹೇಳಿದೆ ಆ ಮೇಡಮ್, ಕೌಸಲ್ಯ ಮೇಡಮ್ಗೆ. ಆ ಮೇಡಮು ರೀಕಿ ಹೀಲಿಂಗ್ ಮಾಡ್ತಾ ಇದ್ರು. ಮೇಡಮ್, ಯಾರನ್ನ ಕ್ಯಾನ್ಸರ್ ಪೇಷಂಟಿಗೆ ಮಾಡಿದ್ರೆ, ಹೌದು ಸರ್, ಅದಕ್ಕೆ ನಿಮಗೆ ಬಂದಿದೆ ಮೇಡಮ್. ಯಾರಿಗೆ ಹೀಲಿಂಗ್ ಮಾಡಬಾರ್ದು, ಯಾರ ಕರ್ಮಗೆ ಅವರೇ ಅನುಭವಿಸಬೇಕು. ಅದು ನಾವು ಕೈ ಹಾಕಿದ್ರೆ ನಮಗೆ ಬರುತ್ತೆ. ಬಿಟ್ಟು ಬಿಡ್ರಿ, ನೀವು ಧ್ಯಾನ ಮಾಡ್ರಿ ಅಂತ ಧ್ಯಾನ ಹೇಳ್ಕೊಟ್ಟು ಬಂದಿರಿ. 3 ತಿಂಗಳಾದಮೇಲೆ ಅವ್ರು ನನ್ನ ಕರೆದ್ರು. ಸರ್, ನಮ್ಮ ಮಿತ್ರರು ನನ್ನ ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಕರ್ಕೊಂಡು ಬಂದರೆ ನಾವು ಒಂದು 10-15 ಜನ ಹೋಗಿದ್ವಿ.
ಸರ್ ಇವತ್ತು ಯಾರು ಕೆಲಸ ಮಾಡಬಾರ್ದು, ನಾನೇ ಬಡಿಸ್ತೇನೆ, ನಾನೇ ಎಲ್ಲ ಸೇವೆ ಮಾಡ್ತೀನಿ ಅಂತ ಎಲ್ಲ ಮುಗಿದ ಮೇಲೆ ನನ್ನ ಹತ್ರ ಬಂದು ಕೂತ್ಕೊಂಡು ಹೇಗಿದ್ದೀನಿ ಸರ್ ನಾನು, ಅದ್ಭುತ ಮೇಡಮ್, ಕ್ಯಾನ್ಸರ್ ರಿಪೋರ್ಟಲ್ಲಿ ಕ್ಯಾನ್ಸರ್ ಇಲ್ಲದೆ ಅವ್ರಿಗೆ ಕ್ಯಾನ್ಸರ್ ಇಲ್ಲ. ಅವರು 7 ತಾಸು 8 ತಾಸು ಧ್ಯಾನ ಮಾಡಿ ಮಾಡಿ ಕ್ಯಾನ್ಸರ್ ಏನಾಯಿತು, ಕ್ಯಾನ್ಸಲ್ ಆಯಿತು. 5 ವರ್ಷ ಅವರು ಆಯುಷ್ ಹೆಚ್ಚಿಗೆ ಮಾಡಿಕೊಂಡ್ರು. 5 ವರ್ಷ ಆದಮೇಲೆ ಪ್ರಾಣ ಹೋಯ್ತು ರೀ, ಅವ್ರ ಮಗಳು ಬಂದರು. ಅಂಥ ಕ್ಯಾನ್ಸರ್ ಹೋದರೆ ಯಾ ಕಾಯಿಲೆ ಹೋಗಲ್ಲ ರೀ, ಯಾ ಕಾಯಿಲೆ ಹೋಗಲ್ವಾ? ಏನು ಬೇಕು? ವಿಶ್ವಾಸ. ಏನು ಬೇಕು? ವಿಶ್ವಾಸ. ಯಾರ ಮೇಲೆ ವಿಶ್ವಾಸ? ಶ್ವಾಸದ ಮೇಲೆ. ವಿಶ್ವಾಸ ಪದದಲ್ಲೇ ಇದೆ. ಏನಿದೆ ವಿಶ್ವಾಸ ಪದದಲ್ಲಿ? ಶ್ವಾಸ. ಶ್ವಾಸ. ಗುರುಗಳು, ಮನಸ್ಸು ಶಿಷ್ಯ. ಈ ಗುರುಗಳ ಮೇಲೆ ವಿಶ್ವಾಸವಿದೆ. ವಿಶೇಷವಾಗಿ ಶ್ವಾಸದ ಮೇಲೆ ಧ್ಯಾನ ಮಾಡಿದ್ದರೆ ಮುಕ್ತಿ ಸಿಗತ್ತೆ, ಆನಂದ ಸಿಗತ್ತೆ. ಸಾಧನೆ ವಿಶ್ವಾಸ. 1 ಟ್ಯಾಬ್ಲೆಟ್ ತಗೊಳ್ಳೋರು 1 ತಾಸು ಧ್ಯಾನ, 2 ಟ್ಯಾಬ್ಲೆಟ್ ತಗೊಳ್ಳೋರು 2 ತಾಸು ಧ್ಯಾನ, 5 ಟ್ಯಾಬ್ಲೆಟ್ ತಗೊಳ್ಳೋರು ಅಷ್ಟೇ ರೀ, ಟ್ಯಾಬ್ಲೆಟ್ಗೊಂದು ತಾಸು ಧ್ಯಾನ. ಅದು ಪಿರಮಿಡ್ ಒಳಗೆ ಮಾಡಿದರೆ ಇನ್ನೂ ಅದ್ಭುತ ನಿಮಗೆ. ನಮ್ಮ ಗುರುಗಳ ಹೆಸರೇನು ಗೊತ್ತಾ? ಸುಭಾಷ್ ಪತ್ರಿ. ಏನ್ರಿ? ಸುಭಾಷ್ ಪತ್ರಿ ಅಂದರೆ ಗೊತ್ತಾ? ಶುಭ ಆಸುಪತ್ರಿ. ಅವ್ರು ಏನು ಹೇಳಿದಾರೆ ಗೊತ್ತಾ? ಪಿರಮಿಡ್ ಒಳಗೆ ಧ್ಯಾನ ಮಾಡಿದರೆ ಎಂಥ ಕಾಯಿಲೆ ಆದರೆ ಹೋಗತ್ತೆ. ಈ ಪಿರಮಿಡ್ ಆಸ್ಪತ್ರೆ ಧ್ಯಾನ ಡಾಕ್ಟರ್ 2 ಫ್ರೀ ರೀ. ಡಾಕ್ಟರ್ ಫ್ರೀ, ಆಸ್ಪತ್ರೆ ಫ್ರೀ. ಈ ಆಸ್ಪತ್ರೆಗೆ ದುಡ್ಡೇನು ಕೊಡಬೇಕಿಲ್ಲ. ಏನು ಮೇಡಮ್, ದುಡ್ಡು ತಗೊಂತಾರೆ? ಇಲ್ಲ, ದುಡ್ಡಿಲ್ಲ, ಫ್ರೀ ರೀ. 24/7 ಓಪನ್ ಇರುತ್ತೆ ಅದು ಹಾಸ್ಪಿಟಲ್. ಅಪಾಯಿಂಟ್ಮೆಂಟ್ ಬೇಕಾಗಿಲ್ಲ, ಟೋಕನ್ ಬೇಕಾಗಿಲ್ಲ, ಏಂಜಿಯೋಗ್ರಾಮ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಏನು ರೋಗ ಇದ್ರೇನು ಏನು ಮಾಡಬೇಕು? ಈ ಹಾಸ್ಪಿಟ್ಲಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ರಿ, ದೇಹಕ್ಕೆ ಆರೋಗ್ಯ ಸಿಗತ್ತೆ, ಮನಸ್ಸು ಶಾಂತವಾಗತ್ತೆ. ಹೇಗೆ ಯೋಚನೆ ಮಾಡಬೇಕು, ಹೇಗೆ ಮಾತಾಡಬೇಕು, ಹೇಗೆ ಎಲ್ಲರ ಜೊತೆಗೆ ಜೀವನ ಮಾಡಬೇಕು, ಆ ಜ್ಞಾನವೂ ಸಿಗತ್ತೆ. ಶಕ್ತಿ ತುಂಬಿಕೊಂತೀವಿ. ಆರೋಗ್ಯವಿದ್ದರೆ ಆನಂದ, ನೆಮ್ಮದಿದ್ದರೆ ಆನಂದ, ಜ್ಞಾನವಿದ್ದರೆ ಆನಂದ, ಶಕ್ತಿ ಇದ್ದರೆ ಆನಂದ. 1 ಧ್ಯಾನ ಫ್ರೀ ಮಾಡಿದ್ರೆ 5 ಫ್ರೀ ರೀ. ಆರೋಗ್ಯ ಫ್ರೀ, ನೆಮ್ಮದಿ ಫ್ರೀ, ಜ್ಞಾನ ಫ್ರೀ, ಶಕ್ತಿ ಫ್ರೀ, ಆನಂದ ಫ್ರೀ. ನಾನು ಬಿಸ್ನೆಸ್ ಮಾಡೋನು, ಭಾಳ ಕಷ್ಟ ಇತ್ತು, ಕಸ್ಟಮರ್ ಸಿಗ್ತಾ ಇದ್ದಿಲ್ಲ. ಈ ಬಿಸ್ನೆಸ್ ಹಿಡ್ಕೊಂಡೆ ಎಷ್ಟು ಕಸ್ಟಮರ್ ಸಿಕ್ಕಿದ್ದಾರೆ ನೋಡಿ. ಎಲ್ಲಿ ಹೋದ್ರೆ ಫುಲ್ ಬಿಸ್ನೆಸ್. ನನಗೆ ಅಮೆರಿಕಾಗೆ ಹೋದೆ 70 ದಿನ, ಅಲ್ಲಿ ಫುಲ್ ಬಿಸ್ನೆಸ್ ಆಯಿತು ನನಗೆ. ಬಿಸ್ನೆಸ್ ಅಂದರೆ ಏನು ಗೊತ್ತಾ? ದುಡಿಯೋದು. ದುಡಿಬೇಕಲ್ಲ. ದುಡಿಬೇಕಾ ಬೇಡವಾ? ಏನು ದುಡಿಬೇಕು? ನಿಮ್ಮಂಥ ಸ್ನೇಹಿತನ ದುಡಿಬೇಕು ರೀ. ನನಗೇನು ಬೇಕು? ನಿಮ್ಮೆಲ್ಲರೂ ಸ್ನೇಹ ಬೇಕು. ಅದಕ್ಕೆ ನಾನು ಓಡಾಡಿ ಈ ಜ್ಞಾನ ಕೊಡ್ತಾ ಇದ್ದೇನೆ. ಇದು ಕೊಟ್ಟಿದ್ರೆ ನನಗೇನು? ಇವಾಗ ಅಲ್ಲಿ ಊಟ ಫ್ರೀ, ಸಾಯಂಕಾಲ ಎಲ್ಲಿ ಹೋದರೆ ಅಲ್ಲಿ ಫ್ರೀ, ಉಳ್ಕೊಳ್ಳೋಕ್ಕೆ ಜಾಗ ಫ್ರೀ. ನಾನು 70 ದಿನ ಅಮೆರಿಕಾಗೆ ಹೋದೆ. ಹೋಗೋಕ್ಕೆ ಬರೋಕ್ಕೆ ಅಲ್ಲಿ 70 ದಿನ 15 ಸ್ಟೇಟ್ ಓಡಾಡಿದ್ರಿ. ಫ್ಲೈಟ್ಸ್ ಬುಕ್ ಮಾಡ್ತಾರ, ಬಿಸ್ನೆಸ್ ಕ್ಯಾಟಗರಿ ಇರುತ್ತೆ, ಫ್ರಂಟ್ ರೋ. ಅದು ಭಾಳ ಕಾಸ್ಟ್ಲಿ. ಅದು ನಾನು ಬುಕ್ ಮಾಡ್ತಾಯಿದ್ರು, ಸರ್ ನಿಮ್ಗೆ ಆರಾಮಾಗಿರ್ಬೇಕು ಅಂತ. ಯಾರಿವೆಲ್ಲ ಮಾಡಿದ್ದಾರೆ ನನಗೆ? ನಿಮ್ಮಂಥ ಮಿತ್ರರು ರೀ, ನಿಮ್ಮಂಥ ಮಿತ್ರರು. 2004 ನಾನು ಪತ್ರಿ ಸಾರು ಅಮೆರಿಕಾಗೆ ಹೋಗಿದ್ವಿ. ಒಂದು 20 ಜನ ಪಿರಮಿಡ್ ಮಾಸ್ಟರ್ಸ್ ಇಲ್ಲ ರೀ. ಆವಾಗ ಭಾನುವಾರ ಶನಿವಾರ ಬಿಟ್ಟರೆ ಯಾರು ಮಾತಾಡೋಕ್ಕೆ ಬರಲ್ಲ, ನಾವು ಏನು ಹೇಳ್ತೀವಿ ಅಂತ ಕೇಳಿಸ್ಕೊಳ್ಳಿಕ್ಕೆ ಇರಲ್ಲ. ಅದು ಸಮಯ ಆವಾಗ. ಹೋಗಿ 70 ದಿನ 1 ದಿನ ನನ್ನ ಖಾಲಿ ಇಲ್ಲ. ಮಂಗಳ ಇಲ್ಲ, ಸೋಮವಾರ ಇಲ್ಲ, ಯಾವಾರ ಇಲ್ಲ ರೀ. ಕನಿಷ್ಠ ಇವತ್ತು ಒಂದು 10,000 ಜನ ನಾವು ಪಿರಮಿಡ್ ಮಾಸ್ಟರ್ಸ್ ಅಮೆರಿಕದಲ್ಲಿದ್ದಾರೆ. ಅಲ್ಲಿ ಡಲ್ಲಾಸ್ ಅಂತ ಒಂದು ಊರಲ್ಲಿ ನಾವು 95 ಎಕರೆ ಜಮೀನು ತಗೊಂಡಿದ್ವಿ.
ಅಲ್ಲಿ 180 ಪಿರಮಿಡ್ ಬರೋದಿದೆ. ಈ ಡಿಸೆಂಬರ್ 21ಗೆ ಅಲ್ಲಿ ಒಂದು 2-3 ಸಾವಿರ ಜನ ಸೇರ್ತಾ ಇದ್ದಾರೆ. ಮೊನ್ನೆ ಫೋನ್ ಮಾಡಿದ್ರು ಡಾಲಸ್ನಿಂದ, ಸರ್ ಮುಸ್ಲಿಮ್ಸ್ 200 ಜನ ಬರ್ತಾ ಇದ್ದಾರೆ ಮೆಡಿಟೇಷನ್ ಡೇಗೆ, ಬ್ರಹ್ಮಕುಮಾರಿ ಅವರು 300 ಜನ ಬರ್ತಾ ಇದ್ದಾರೆ, ರಿಜಿಸ್ಟರ್ ಮಾಡ್ತಾ ಇದ್ದೀವಿ ನಾವು, 2,000 ಜನ ಸೇರ್ಬೋದಂತ ಅನ್ಕೊತಾ ಇದ್ದೀವಿ ನಾವು ಅಂತ. ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ಧ್ಯಾನ ಮಾಡಿದ್ದರೆ ಆನಂದ, ಧ್ಯಾನ ಪ್ರಚಾರ ಮಾಡಿದರೆ ಸ್ನೇಹ. ಈ ಎರಡು ದುಡಿಬೇಕಂದ್ರೆ ಏನು ಬೇಕು? ಸಮಯ ಬೇಕು ರೀ. ಎಷ್ಟು ಸಮಯ ಹಾಳು ಮಾಡ್ತೀವಲ್ಲ, ಆ ಸಮಯನ ಉಪಯೋಗಿಸ್ಕೊಳ್ಳೋಣ. ಟೈಮ್ ಸಿಕ್ಕಿದ್ರೆ ಏನು ಮಾಡಬೇಕು? ಧ್ಯಾನ, ಸ್ವಾಧ್ಯಾಯ, ಆಧ್ಯಾತ್ಮಿಕ ಪುಸ್ತಕಗಳು ಓದಬೇಕು. ಆಮೇಲೆ ಸಜ್ಜನ ಸಾಂಗತ್ಯ. ಇವಾಗ ಈ PMC ಚಾನಲ್ನಿಂದ ಸಾಂಗತ್ಯ ಅದ್ಭುತವಾಗಿ ಆಗುತ್ತೆ. ಎಲ್ಲರ ಮೊಬೈಲಲ್ಲಿ ಏನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು? PMC ಕನ್ನಡ. ಯಾರು ಪಿರಮಿಡ್ ಮಾಸ್ಟರು ಅವ್ರು ಏನು ಮಾಡಬೇಕು? PMC ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ದಿನಾಲಿ 10 ಫೋನ್ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಯಾಕೆ ಮಾಡಿಸ್ಬೇಕು? ದಾನವೇ ಧರ್ಮವು, ಧರ್ಮವೇ ಪುಣ್ಯವು. ದುಡ್ಡು ದಾನ ಮಾಡ್ಬೋದು, ಶ್ರಮ ದಾನ ಮಾಡ್ಬೋದು, ಜ್ಞಾನ ದಾನ ಮಾಡ್ಬೋದು. ಸುಲಭವಾದ ಧ್ಯಾನ ಯಾವುದು? ಜ್ಞಾನದಾನ. 100 ತಾಸು ಧ್ಯಾನ ಮಾಡುವುದು ಒಂದೇ, ಒಬ್ಬರಿಗೆ ಧ್ಯಾನ ಹೇಳಿಕೊಡುವುದು ಒಂದೇ. 1000 ತಾಸು ಧ್ಯಾನ ಮಾಡುವುದು ಒಂದೇ, ಧ್ಯಾನ ಪ್ರಚಾರ ಮಾಡುವುದು ಒಂದೇ. ನೀವು PMC ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಎಷ್ಟು ತಾಸು ಧ್ಯಾನ ಮಾಡ್ದಂಗ? 1000 ತಾಸು. ನಿಮ್ಮ ಫೋನಲ್ಲ, ದಿನಾಲಿ ಒಂದು 10 ಫೋನ್ ಮಾಡಿಸ್ಬೇಕು. ನಮ್ಮ ಸಬ್ಸ್ಕ್ರಿಪ್ಷನ್ಸು ಎಷ್ಟಿದಾವೆ ಸರ್ ಇವಾಗ? 1,40,000 PMC ಸಬ್ಸ್ಕ್ರಿಪ್ಷನ್ ಇದಾವೆ. ನಾವು ದಿನಾಲಿ ತಿಂಗಳಿಗೆ ಒಂದು 10 ಜನನ ಸೇರಿಸಿದ್ರೆ, ಇವಾಗ 1 ಲಕ್ಷ ಇದೆಯಲ್ಲ, ಎಷ್ಟಾಗತ್ತೆ ತಿಂಗಳಕ್ಕೆ? ನಾವೆಲ್ಲರೂ 10 ಜನ ಸೇರಿಸಿದ್ರೆ ಎಷ್ಟಾಗತ್ತೆ? ಕ್ಯಾಲ್ಕುಲೇಷನ್ ಮಾಡ್ರಿ. 200 ಜನ ಇದ್ರೆ ಅದೇ ಒಂದು 10 ಲಕ್ಷ ಆಗಲ್ವಾ? 10 ಟೈಮ್ಸ್ ರೀ. 10 ಲಕ್ಷ ತುಂಬಾ ಬೇಗ ಆಗ. 1 ಕೋಟಿ ಈ 2026 ಅಲ್ಲಿ ನಾವು ಕಂಪ್ಲೀಟ್ ಮಾಡಬೇಕು. ಎಷ್ಟು? 1 ಕೋಟಿ PMC ಕನ್ನಡ ಸಬ್ಸ್ಕ್ರಿಪ್ಷನ್ ಯಾರು ಮಾಡಬೇಕು? ನಾವೆಲ್ಲರೂ. ನಾವು ಮಾಡಿದ್ರೆ ಏನು ಲಾಭ? ಯಾರಿಗೆ ಲಾಭ? ನಮಗೆ. 1000 ತಾಸು ಧ್ಯಾನ ಮಾಡ್ದಂಗ ಅಷ್ಟು ಲಾಭ ಸಿಗತ್ತೆ ಅಲ್ವಾ? ನಾವೇನು ಹೊಂದಿದ್ರೆ ಪುಣ್ಯ ಸಿಗಲ್ಲ. ಇನ್ನೊಬ್ಬರು ಏನು ಕೊಡ್ತೀವೋ ಅದೇ ಪುಣ್ಯ ಕರ್ಮ. ಇದು ಬಹಳ ಸುಲಭವಾದ ಪುಣ್ಯದ ಕರ್ಮ. ನಾವು ಮಾಧವ ಸೇವೆ, ಮಾನವ ಸೇವೆ ಮಾಡೋರು ನಾವು ಅಲ್ವಾ? ಮಾಧವ ಸೇವೆ ಅಂದ್ರೇನು? ಜ್ಞಾನದಾನ ಮಾಡೋದು. ಇದು ಎಷ್ಟು ಸುಲಭವು PMC ಕನ್ನಡ ಚಾನಲ್ದಿಂದ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.